ಟುಡೇ ಈಸ್ ಅವರ್ಸ್ ಈ ಪುಸ್ತಕದ ಮೇ 7ರಲ್ಲಿರುವ ಬರಹದ ಓದು. ಶಿರೋನಾಮೆ ಆ್ಯಕ್ಷನ್ ನಾಟ್ ವರ್ಡ್ಸ್. ಆ್ಯಕ್ಷನ್ ನಾಟ್ ವರ್ಡ್ಸ್. People ask, what can I do to protect my home against filth? In meeting this growing problem, first of all, be just and fair. Most newspapers and magazines, as well as the producers of motion pictures, make a reasonable effort to maintain high standards. Furthermore, make sure to be positive and constructive, not merely negative and critical. Every newspaper, magazine, as well as a movie company is dependent on you for its very survival. Their business is to serve you, not dominate you. You hold the purse string. Every rupee you spend can be a vote for or against decency. Your power to be selective and discriminating can be a decisive one. Stir up others to approve or disapprove quickly and forcefully, and you will go far in raising the standards of literature and other modern media. Develop the habit of sending a postcard or letter, your likes or dislikes, to those to the literary and entertainment fields who are making a bid for your business. Putting your thought in your own words is more effective than a wagon load of impersonal forms. ಕೆಳಗೆ ಅಂಡರ್ ಬರಹ, give me the ready hand rather than the ready tongue. Action not words. ಕಾರ್ಯ ಬೇಕು, ಮಾತುಗಳು ಬೇಡ. ಕಾರ್ಯ ಬೇಕೋ, ಮಾತುಗಳು ಬೇಡ. ಆಮೇಲೆ ನಾನು ಹೆಂಗಪ್ಪ ನನ್ನ ಮನೆಯಾಗಿಲ್ಲಂಥ ಹೊಲಸು ಅನ್ನೋಕ್ಕಿಂತ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಏನು ಮಾಡಲಿ ಅಂತಂದಾಗ ಅದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಆವಾಗ ಅದನ್ನು ವಿಚಾರ ಮಾಡಿರಿ. ವಿಚಾರ ಮಾಡಿ ಕಾರ್ಯೋನ್ಮುಖರಾಗಿರಿ. ತೆಗೆದು ಎಲ್ಲಿಡಬೇಕೋ ಅಲ್ಲಿಡ್ರಿ ಅಂತ. ಅನೇಕ ಪತ್ರಿಕೆಗಳು, ಮ್ಯಾಗ್ಝಿನ್ಗಳು, ಆಮೇಲೆ ಸಿನಿಮಾ ಮಂದಿರಗಳಲ್ಲಿ ಇವರು ಸಾಕಷ್ಟು ಈ ಹೈ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರ್ತಾರಂತ. ಯಾವಾಗ ಆ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಇಡದೇ ಇರೋಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರಂತ. ಆಮೇಲೆ ಯಾವಾಗಲೂ ನೀವು ಧನಾತ್ಮಕವಾಗಿ, ರಚನಾತ್ಮಕವಾಗಿ ವಿಚಾರ ಮಾಡಬೇಕು. ಹೊರತಾಗಿ ಋಣಾತ್ಮಕ ಬೇಡ, ವಿಮರ್ಶಾತ್ಮಕವಂತೂ ಬೇಡ ಅಂತ ಹೇಳ್ತಾರೆ ಮಾರುಸ್ ಅವರು. ಈ ಪತ್ರಿಕೆಗಳು, ಮ್ಯಾಗ್ಝಿನ್ಗಳು, ಈ ಸಿನಿಮಾ ಕಂಪ್ನಿಗಳು ನಿಮ್ಮ ಮೇಲೆ ಅವಲಂಬನೆ ಆಗ್ಯಾವ. ಯಾಕಂದ್ರೆ ನೀವು ಹೋಗಿ ನೋಡ್ತೀರಿ, ರೊಕ್ಕ ಕೊಡ್ತೀರಿ, ಅದಕ್ಕೆ ನೀವು ಅದರ ನರ್ವ್ಗಳನ್ನ ಹಿಡ್ಕೊಂಡಂಗೆ ಆಗಿರ್ತದೆ ನಿಮ್ಗೆ. ಆವಾಗಿನ ಕಾಲಕ್ಕೆ ಪ್ರತಿ ರೂಪಿ ನೀವೇನು ಅಲ್ಲಿ ಟಿಕೆಟ್ ಕೊಡ್ತೀರೋ ಅವೆಲ್ಲ ಅವ್ರಿಗೆ ಹೋಗ್ತದಲ್ಲ, ಅದು ಎಷ್ಟೊಂದು ಅವಶ್ಯಕವಾಗಿರ್ತದೆ ಅಂದ್ರೆ ಅಷ್ಟು ಅವಶ್ಯಕವಾಗಿರ್ತದೆ. ಆಮೇಲೆ ನಿಮ್ಮ ಆ ಶಕ್ತಿ ಬಲಾಢ್ಯವಾದುದು, ಅದು ನೆನಪಿಟ್ಟುಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ನೀವು ಅದನ್ನು ಒಪ್ಪಲಿ ಬಿಡಲಿ, ಆದರೆ ನೀವು ಅದನ್ನು ಹೇಳಲೇಬೇಕು. ನಿಮ್ಮ ಧ್ವನಿಯನ್ನು ಎತ್ತರಿಸಿ ಹೇಳಬೇಕು. ಈ ಸಾಹಿತ್ಯದ ವಿಷಯದಲ್ಲಿ ಆಗಲಿ, ಅದರಂತೆ ಆಧುನಿಕ ಮಾಧ್ಯಮಗಳ ವಿಚಾರದಲ್ಲಿ ಆಗಲಿ ನೀವು ಒತ್ತಿ ಹೇಳಲೇಬೇಕು, ಎತ್ತರಿಸಿ ಹೇಳಲೇಬೇಕು. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ ಹಾಕಿರಿ, ಕವರ್ ಹಾಕಿರಿ, ಅವ್ರಿಗೆ ಅಪ್ರಿಸಿಯೇಟ್ ಮಾಡಿರಿ. ಅಥವಾ ಅವ್ರನ್ನ ಇಲ್ಲ ನೀವು ಸರಿಯಾಗಿ ಬರೆದಿಲ್ಲ ಅಂತ ಹೇಳ್ರಿ. ಇಂಥದ್ದೆಲ್ಲ ನೀವು ಮಾಡಲೇಬೇಕು. ಅಂದರೆ ಅದು ಒಂದು ಚೆನ್ನಾಗಿ ಒಂದು ಉತ್ತಮ ಸಾಹಿತ್ಯ ಬರ್ತದೆ ಅಂಥೇಳಿ ಸಜೆಷನ್ ಕೊಡ್ತಾರೆ ಅವರು. ಆಮೇಲೆ ಇಷ್ಟಲ್ದೇ ನಿಮ್ಮ ವಿಚಾರಗಳನ್ನು ನಿಮ್ಮ ಸ್ವಂತ ಶಬ್ದಗಳಲ್ಲಿ ನೀವು
ಇಟ್ಟಾಗ ಅವು ಹೆಚ್ಚು ಪರಿಣಾಮಕಾರಿ ಆಗ್ತವೆ. ಅದಕ್ಕೆ ನೀವು ಬರಹವನ್ನು ಸಾಧಿಸ್ರಿ. ಅದರ ಬದಲಿ ಸುಳ್ಳ ಏನೋ ಒಂದು ಫಾರ್ಮ್ ತುಂಬೋದು, ಏನೋ ಮಾಡೋದು, 10 ಫಾರ್ಮ್ ಇಂಥದ್ರಾಗ ನಿಮ್ಮ ಟೈಮನ್ನು ಕಳಿಬೇಡ್ರಿ ಅಂತ ಹೇಳ್ತಾರೆ. ಇದು ನಮ್ಮನೆ ವಿಚಿತ್ರವಾದ ವಿಶಿಷ್ಟವಾದ ಲೇಖನ. ಕೆಳಗಡೆ ಅದೊಂದು ಅದ್ಭುತವಾದಂಥ ಸಾಲು, ಜೆ ಗ್ಯಾರಿಬಿಡಾಲ್ಡಿ ಅಂತ ಬರೆದಂಥದ್ದು. ಗಿವ್ ಮೀ ದ ರೆಡಿ ಹ್ಯಾಂಡ್ ರಾದರ್ ದ್ಯಾನ್ ದ ರೆಡಿ ಟಂಗ್. ಅಬ್ಬಬ್ಬಬ್ಬ, ನನಗೆ ದುಡಿಯುವ ಕೈಗಳು ಬೇಕು. ಅಂದರೆ ನೀವು ಕೆಲಸ ಮಾಡ್ಕೋತಾ ಇರಬೇಕು, ಯಾವಾಗಲೂ ಕೆಲಸ ಮಾಡ್ಕೋತಾ ಇರಬೇಕು. ಕೇವಲ ಮಾತು ಆಡುವ ನಾಲಿಗೆಯಲ್ಲ, ನನಗೆ ದುಡಿಯುವ ಕೈಗಳು ಬೇಕು ಅನ್ನುವಂಥ ಅದ್ಭುತವಾದಂಥ ಬರಹವನ್ನು ಆತ ಇಟ್ಟಿದ್ದಾನೆ. ಏನಿದು? ಆ್ಯಕ್ಷನ್ ನಾಟ್ ವರ್ಡ್ಸ್. ಅಂದರೆ ನೀವು ಯಾವಾಗಲೂ ಕಾರ್ಯೋನ್ಮುಖರಾಗಿರಬೇಕು. ಕಾರ್ಯೋನ್ಮುಖತೆ ಬಹಳ ಮುಖ್ಯ. ಬರೀ ಮಾತಾಡ್ತಾ ಗೊಳ್ಳ ಹರಟಿ ಹೊತ್ಕೋತ ಕೂಡೋದ್ರ ಏನು ಅರ್ಥ ಇಲ್ಲ. ನಾವು ಭಾರತೀಯರು ಗೊಳ್ಳ ಹರಟಿ ಹೊಡೆದ್ರಾಗ ಪ್ರವೀಣರಿದ್ದೇವೆ. ಆದ್ದರಿಂದ ಅದನ್ನು ಬಿಟ್ಟು ಯಾವಾಗಲೂ ನೀವು ಕಾರ್ಯೋನ್ಮುಖರಾಗಿರಿ. ಏನೇ ಇರಲಿ ಕೆಲಸದು, ಮನೆ ಕೆಲಸ ಇರಲಿ, ಸಮಾಜದ ಕೆಲಸ ಇರಲಿ, ದೇಶದ ಕೆಲಸ ಇರಲಿ, ವಿಶ್ವದ ಕೆಲಸ ಇರಲಿ, ಎಲ್ಲರಿಗೂ ನೀವು ಕಾರ್ಯೋನ್ಮುಖರಾಗಬೇಕು. ಧನಾತ್ಮಕವಾಗಿ ಅನ್ನುವಂಥ ಅದ್ಭುತವಾದಂಥ ರಚನಾತ್ಮಕವಾಗಿ ಅಂತ ಹೇಳಿದ ಅದ್ಭುತವಾದಂಥ ಒಂದು ಮಾರ್ಗದರ್ಶನದ ನುಡಿಗಳನ್ನು ಶ್ರೀ ಮಾರುಸ್ ಅವರು ಈ ದಿನ ಮೇ 7 ಇಲ್ಲಿ ಇರಿಸಿದ್ದಾರೆ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.